ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಯಾರೇ ಆಗಲಿ ಪ್ರಯತ್ನವಿಲ್ಲದೆ ಯಶಸ್ವಿಯಾಗಲು ಯಾವತ್ತಿಗೂ ಕೂಡ ಸಾಧ್ಯವಿಲ್ಲ. ನಿನ್ನ ಸಂಪೂರ್ಣವಾಗಿರುವಂತಹ ಪ್ರಯತ್ನ ನಿನ್ನ ಕೆಲಸದಲ್ಲಿ ಇದ್ದರೆ ನೀನು ವಿಫಲನಾಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನಿರಂತರವಾಗಿರುವಂತಹ ಸತತ ಪ್ರಯತ್ನವನ್ನು ನೀನು ಮಾಡು. ನಿರಂತರವಾಗಿ ನೀನು ಕನಸು ಕಾಣು. ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಜನೆಗಳಾಗಿ ಒಂದಲ್ಲ ಒಂದು ದಿನ ನನಸಾಗುತ್ತದೆ. ಇದರ ಜೊತೆಗೆ ನೀನು ಪ್ರಯತ್ನವನ್ನು ಕೂಡ ಪಡಬೇಕಾಗುತ್ತದೆ ಎನ್ನುವುದನ್ನು ಯಾವತ್ತೂ ಮರೆಯಬೇಡ. ಜೀವನದಲ್ಲಿ ನೀನು ಗೆಲ್ಲಬೇಕಾದರೆ ಪ್ರಮುಖವಾಗಿ ಈ 3 ಅಂಶಗಳನ್ನು ನೀನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಕೂಡ ಹೇಳಲೇಬಾರದು. ಒಂದು ವೇಳೆ ನೀನು ಹೇಳುವುದೇ ಆದರೆ ನೀನು ನಿನ್ನ ಕೆಲಸಗಳಲ್ಲಾಗಲಿ ಅಥವಾ ನಿನ್ನ ಗುರಿಗಳನ್ನಾಗಲಿ ಸಂಪೂರ್ಣವಾಗಿ ಮರೆತು ಬಿಡಬೇಕಾಗುತ್ತದೆ. ಏಕೆಂದರೆ ಇವುಗಳನ್ನು ಬೇರೆಯವರಿಗೆ ಹೇಳಿಕೊಂಡರೆ ನಿನ್ನ ಯಾವ ಕೆಲಸವೂ ಕೂಡ ಆಗುವುದಿಲ್ಲ. ಅದರಲ್ಲಿ ಮೊದಲನೆಯದು ನಿನ್ನ ನೋವು. ನಿನ್ನ ನೋವು ಎಷ್ಟೇ ಇರಲಿ ಅದನ್ನು ಯಾರ ಬಳಿಯಲ್ಲಿಯೂ ಕೂಡ ನೀನು ಹೇಳಲು ಹೋಗಬಾರದು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು, ನೋವುಗಳು, ಕಷ್ಟಗಳು ಇರುತ್ತವೆ. ಹಾಗಂತ ಪ್ರತಿಯೊಬ್ಬರ ಬಳಿಯಲ್ಲಿಯೂ ನಾವು ಅದನ್ನು ಹೇಳಿಕೊಂಡರೆ ಅವರು ನಮ್ಮನ್ನು ನೋಡುವಂತಹ ದಾಟಿಯೇ ಬದಲಾಗಬಹುದು. ದಾಟಿ ಚೆನ್ನಾಗಿದ್ದರೆ ಮಾತ್ರ ನೀನು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ಹಾಗಾಗಿ ಯಾರ ಹತ್ತಿರವೂ ಕೂಡ ಏನನ್ನು ಹೇಳಲು ಹೋಗಬಾರದು. ಮುಖ್ಯ ಘಟ್ಟದಲ್ಲಿ ನೀನು ನಿನ್ನ ನೋವುಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು. ಒಂದು ವೇಳೆ ಹಂಚಿಕೊಂಡರೆ ಅವರು ನಿನ್ನನ್ನು ಕೀಳಾಗಿ ನೋಡುವಂತಹ ಸಂದರ್ಭ ಎದುರಿಗೆ ಬರಬಹುದು. ಆದ್ದರಿಂದ ನಿನ್ನ ಗುರಿಯನ್ನು ನೀನು ತಲುಪಲು ಸ್ವಲ್ಪ ಅಡೆತಡೆಗಳನ್ನು ಅವರು ಮಾಡಬಹುದು. ಏಕೆಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವಂತಹ ಜನಗಳಿಗಿಂತ ನಿನ್ನ ನೋವುಗಳನ್ನು ನೋಡಿ ನಗುವಂತಹವರೇ ಹೆಚ್ಚಾಗಿ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರ ಬಳಿಯಲ್ಲಿಯೂ ಕೂಡ ನಿಮ್ಮ ನೋವುಗಳನ್ನು ಹೇಳಿಕೊಳ್ಳಲು ಹೋಗಬಾರದು. ಯಶಸ್ಸು ಎನ್ನುವುದು ಸಿಗಬೇಕೆಂದರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು. ನಿನ್ನ ನೋವುಗಳೇ ಯಶಸ್ಸಿನ ಮುಖ್ಯ ಭಾಗವಾಗಿರಬೇಕು. ನೋವುಗಳನ್ನು ನಿನ್ನಲ್ಲಿಯೇ ನುಂಗಿಕೊಂಡು ಕಷ್ಟಗಳನ್ನು ನಿನ್ನಲ್ಲಿಯೇ ಬಂಧಿಸಿಕೊಂಡು ಮುಂದೆ ನಡೆಯುವುದನ್ನು ನೀನು ಕಲಿಯಲೇಬೇಕು. ಕಷ್ಟಗಳು ಬಂದಿವೆ ಅಂತ ಬಿಡಬೇಡ. ಇವತ್ತಿನ ದಿನ ಕಷ್ಟವಾಗಿರಬಹುದು, ನಾಳೆ ಅದಕ್ಕಿಂತ ಕೆಟ್ಟದ್ದಾಗಿಯೂ ಇರಬಹುದು. ಹಾಗಾಗಿ ಜೀವನದಲ್ಲಿ ಬಂದಿರುವುದನ್ನೆಲ್ಲವನ್ನು ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯಬೇಕು. ಆದರೆ ಸ್ನೇಹಿತರೆ, ಮುಂದೊಂದು ದಿನ ಎಲ್ಲವೂ ಕೂಡ ಸಂತೋಷದಾಯಕವಾಗಿ ನಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವಂತಹ ದೃಢವಾದ ಭರವಸೆಯನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಬಾರದು. ನೀನು ತಪ್ಪು ಮಾಡಿದಾಗ ಅದನ್ನು ಮುಜುಗರವಿಲ್ಲದೆ ಒಪ್ಪಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯುವುದನ್ನು ಮೊದಲು ಕಲಿತು ಬಿಡು. ಏಕೆಂದರೆ ಇಲ್ಲಿ ಯಾರು ಏನನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಬರುವಾಗಲೂ ಕೂಡ ಒಂಟಿ, ಹೋಗುವಾಗಲೂ ಕೂಡ ಒಂಟಿ. ಹಾಗಾಗಿ ಜೀವನದಲ್ಲಿ ನಾನು ನನ್ನದು ನಾನೇ ದೊಡ್ಡವನು ಎನ್ನುವಂತಹ ಅಹಂ ಜೀವನದಿಂದ ತೊರೆದು ಹಾಕು. ಇನ್ನು ಎರಡನೆಯ ಪ್ರಮುಖ ಅಂಶ ನಿನ್ನ ಗುರಿ. ನಿನ್ನ ಗುರಿಯನ್ನು ಯಾವುದೇ ಕಾರಣಕ್ಕೂ ಯಾರಿಂದಲೂ ಹೇಳಲು ಹೋಗಬಾರದು. ನೀನು ನಡೆಯುವ ದಾರಿಯಲ್ಲಿ ನಿನಗೆ ಕೆಲವು ಅಡೆತಡೆಗಳು ಬರುವುದು ಸಹಜ. ಹಾಗಂತ ಅಲ್ಲೇ ಸೋತುಕೊಂಡು ಕೆಳಗೆ ಬೀಳಲು ಹೋಗಬಾರದು. ಏಕೆಂದರೆ ಅವರ ಬಳಿಯಲ್ಲಿ ನೀನು ಹೇಳಿದರೆ ನಿನ್ನ ದಾರಿಯನ್ನೇ ಅವರು ತಪ್ಪಿಸುವಂತಹ ಸಂದರ್ಭ ಹೆಚ್ಚಾಗಿರುತ್ತದೆ. ಯಾರ ಹತ್ತಿರವೂ ಕೂಡ ನಾನು ಇದನ್ನು ಮಾಡಿದ್ದೇನೆ, ನಾನು ಇದನ್ನು ಮಾಡುತ್ತೇನೆ, ನಾನು ಅದನ್ನು ಮಾಡಿಯೇ ತೀರುತ್ತೇನೆ, ನನ್ನ ಕನಸುಗಳನ್ನು ನನಸು ಮಾಡಿಯೇ ತೀರುತ್ತೇನೆ, ನಾನು ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ ಅಂತ ಯಾರ ಹತ್ತಿರವೂ ಯಾವುದೇ ಕಾರಣಕ್ಕೂ ಹೇಳಲು ಹೋಗಬಾರದು. ಜೀವನದಲ್ಲಿ ನಮ್ಮ ಸಾಧನೆಯ ಮುಖಾಂತರವೇ ಉತ್ತರವನ್ನು ಕೊಡಬೇಕೇ ವಿನಃ ಈ ರೀತಿಯಾಗಿ ಕೇವಲ ಬಡಾಯಿ ಮಾತಿನ ಮುಖಾಂತರ ನಾವು ಯಾರ ಬಳಿಯಲ್ಲಿಯೂ ಕೂಡ ಚರ್ಚೆಗಳನ್ನಾಗಲಿ ಕನಸುಗಳನ್ನಾಗಲಿ ಹೇಳಿಕೊಳ್ಳುವುದಾಗಲಿ ಮಾಡಲು ಹೋಗಬಾರದು. ಅದೆಷ್ಟೇ ಆತ್ಮೀಯತೆ ಇದ್ದರೂ ನಿನ್ನ ದಾರಿಯಲ್ಲಿ ಹೋಗುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಗುರಿಯನ್ನು ತಲುಪಬೇಕಾದರೆ ನೀನು ನಿನ್ನ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಗೆಲುವು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ.
ಯಾವುದೇ ಕೆಲಸವಾಗಲಿ, ಕೆಲಸಗಳಲ್ಲಿ ಸಣ್ಣದು ದೊಡ್ಡದು ಎನ್ನುವುದು ಯಾವುದು ಕೂಡ ಇಲ್ಲ. ಯಾವುದೇ ಕೆಲಸವಾದರೂ ಸರಿ, ನಾವು ಆ ಒಂದು ಕೆಲಸದಲ್ಲಿ ನಿರಂತರವಾಗಿರುವಂತಹ ಪರಿಶ್ರಮವನ್ನು, ನಿರಂತರವಾಗಿರುವಂತಹ ಶ್ರಮವನ್ನು ಎಸೆದಾಗ ಮಾತ್ರ ನಾವು ಅಂದುಕೊಂಡಿರುವಂತಹ ಗೆಲುವನ್ನು ಸಾಧಿಸಲಿಕ್ಕೆ ಖಂಡಿತ ಸಾಧ್ಯವಾಗುತ್ತದೆ. ಇನ್ನು ಮೂರನೆಯ ಪ್ರಮುಖ ಅಂಶ, ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರ ಬಳಿಯಲ್ಲಿಯೂ ಕೂಡ ಹೇಳಲು ಹೋಗಬಾರದು. ನೀನು ನಿನ್ನ ಮನಸ್ಸಿನ ಗುಟ್ಟನ್ನು ಯಾರೆಂದಿಗೂ ಕೂಡ ಹಂಚಿಕೊಳ್ಳಬಾರದು. ಏಕೆಂದರೆ ನಿನ್ನ ದಾರಿಯನ್ನು ಅವರು ಕೂಡ ನಕಲು ಮಾಡುತ್ತಾರೆ. ಒಂದು ವೇಳೆ ಅದರಲ್ಲಿ ಅವರು ಯಶಸ್ವಿಯಾದರೆ ನಿನ್ನನ್ನು ಹೊಗಳಲಿಕ್ಕೆ ಸಾಧ್ಯವಿಲ್ಲ. ಅದೇ ಒಂದು ವೇಳೆ ಅದರಲ್ಲಿ ಅವರು ವಿಫಲರಾದರೆ ಎಲ್ಲರೊಂದಿಗೂ ಕೂಡ ನಿನ್ನಿಂದ ನಾನು ಸೋತೆ ಎನ್ನುವುದಾಗಿ ಎಲ್ಲರಿಗೂ ಹೇಳಿಕೊಂಡು ಬರುತ್ತಾರೆ. ಹಾಗಾಗಿ ನಿಮ್ಮ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಕೂಡ ಹೇಳಲು ಹೋಗಬಾರದು. ನಿನ್ನ ಮೊದಲ ಗೆಲುವಿನ ನಂತರ ವಿಶ್ರಾಂತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳಲು ಹೋಗಬಾರದು. ಯಾಕೆ ಗೊತ್ತಾ ಸ್ನೇಹಿತರೆ, ನಿನ್ನ ಎರಡನೆಯ ಪ್ರಯತ್ನದಲ್ಲಿ ಒಂದು ವೇಳೆ ನೀನು ಸೋತು ಹೋದರೆ ನಿನ್ನ ಮೊದಲ ಗೆಲುವನ್ನು ಕೇವಲ ಅದೃಷ್ಟ ಎಂದು ಹೀಯಾಳಿಸುವುದಕ್ಕೆ ಬಹಳ ಜನ ಕಾಯುತ್ತಾ ಇರುತ್ತಾರೆ ಎನ್ನುವುದನ್ನು ನೀನು ಎಂದಿಗೂ ಮರೆಯಬಾರದು. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕು. ನಿರಂತರವಾಗಿ ಒಂದಲ್ಲ ಒಂದು ಗೆಲುವನ್ನು ಸಾಧಿಸಿದ ನಂತರದಲ್ಲಿ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಲೇಬೇಕು. ಈ ವಿಷಯವನ್ನು ನಿನ್ನ ಜೀವನದಲ್ಲಿ ಯಾರೊಂದಿಗೂ ಕೂಡ ಹಂಚಿಕೊಳ್ಳದೇ ಇದ್ದರೆ ನೀನು ನಿನ್ನ ಜೀವನದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರಿಯೇ ಏರುತ್ತೀಯ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುವುದೇ ಇಲ್ಲ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.